ಇವತ್ತು ಪರವಾನಗಿ ಭೂಮಾಪಕರ ಸಲುವಾಗಿ ವಿಶೇಷ ನೇಮಕಾತಿ ಮೂಲಕ ಕಾಯಮತ್ತಿಗೊಳಿಸಬೇಕು. ಕನಿಷ್ಠ ಅಂದ್ರೆ 35ರಿಂದ 50,000 ರೂಪಾಯಿ ಕನಿಷ್ಠ ವೇತನ ಮಾಡಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಪ್ಪ ಪೂಜಾರಿ ತಮ್ಮ ಕೂಡ ಬೆಂಬಲ ಕೊಟ್ಟಾರ. ಜೋರಾಗಿ ಚಪ್ಪಾಳೆ ಮೂಲಕ ನಮ್ಮೆಲ್ಲ ರೈತ ಮುಖಂಡರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮುಗುಳಿಯಾಳ್ ಅವರು, ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಮಹೇಶ್ ಗೌಡ ಎಂ ಸುಬೇದಾರ್ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಿಶನ್ ನಂದಿ ಅವರು, ಪ್ರೇಮ್ ಅವರು, ರಾಜ್ಯ ಯುವ ಘಟಕದ ಅಧ್ಯಕ್ಷರು ಧಾರವಾಡದವರು. ಇವತ್ತು ಸಿಗ್ತದೋ ನಾಳೆ ಸಿಗ್ತದೋ ಎಂದು ಸಿಗ್ತದೋ ನ್ಯಾಯ ಭಗವಂತಕ್ಕೆ ಬಿಟ್ಟದ್ದ. ಅದರ ನಾವು ಮಾತ್ರ ಪ್ರಾಮಾಣಿಕವಾಗಿ ನಿಮಗೆ ನ್ಯಾಯ ಸಿಗೋ ಮಟ್ಟ ನಿಮ್ ಜೊತೆ ನೀವು ಇವತ್ತು ನಮಗೊಂದು ಮಾತು ಕೊಡ್ಬೇಕು. ಏನು ಕೊಡ್ಬೇಕಂತಂದ್ರ 2,86,000 ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನ ಆಗ್ಯದ ಕರ್ನಾಟಕಗಳು. ಆ ವಿದ್ಯಾರ್ಥಿಗಳ ಪರವಾಗಿ 1,00,000 ವಿದ್ಯಾರ್ಥಿಗಳನ್ನು ತಗೊಂಡು ಧಾರವಾಡದೊಳಗಿನ ಕೆಲವೇ 10-15 ದಿನದ ಇಡೀ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ನೀವು ಬಂದು ಸೇರ್ಕೊರಿ, ಆ ವಿದ್ಯಾರ್ಥಿಗಳ ನ್ಯಾಯ ಸಿಗೋದ್ರೊಂದಿಗೆ ನಿಮ್ಮದು ಕೂಡ ಸರ್ಕಾರ ಮಟ್ಟದ ಗಂಭೀರ ಚಿಂತನೆ ಆಗುವಂಗ ನಾವು ಪ್ರಯತ್ನ ಮಾಡ್ತೀವಿ. ಇದರ ಜೊತೆ ಇನ್ನೊಂದು ಮಾತು ಕೊಡ್ತೀರಿ. ಚುನಾವಣೆ ಬಂದಾಗ ಯಾವುದೇ ರಾಜಕೀಯ ವ್ಯಕ್ತಿ ಹತ್ರ 10 ರೂಪಾಯಿ ಮುಟ್ಲಾರು. ಈಗ ಅವತ್ತು ಈ ಸಾರಿ ಅಧಿವೇಶನ ಬರೋದ್ರೊಳಗೆ 220 ನೀವೆಲ್ಲ ದಾವಣಗೆರೆ, ಕೋಲಾರ, ತುಮಕೂರು, ಧಾರವಾಡ, ವಿಜಯನಗರ, ವಿಜಯಪುರ, ಗದಗ, ಧಾರವಾಡ ಎಲ್ಲಾ ಕಡೆಯಿಂದ ಬಂದಿರಿ. ನಿಮ್ ಮತ್ತೆ ಎಂತ ಸಾಮರ್ಥ್ಯ ಅಂದ್ರೆ ಬಿಸಿಲಿನೊಳಗ ಇಂತ ಬಿಸಿಲೊಳಗೆ ಕೂತು ಸರ್ವೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂತ ಪುಣ್ಯಮಯ ಸೇವಾ ಕಾರ್ಯ ನಿಮ್ಮದಲ್ಲ. ಆದ್ರೆ ಒಂದ್ ಹೇಳ್ತೀನಿ, 224 ಮಂದಿ ಇವ್ರೇನು IPL ಆದಿದ್ದು ಬಡದಾಡಕತ್ತೇವಲ್ಲ, ಇವೆಲ್ಲ ಬಿಕಾರಿಗಳಾಗ್ಯಾವ. ಭಿಕಾರಿಗಳೇ ನಾವು ರೈತರಿಗೆ ಬಹಳ ಜನ ಪಟ್ಟಿ ಮಾಡಿಕೊಟ್ಟು ಪೂರ್ಣ ಹೊಟ್ಟು ತುಂಬುತ್ತರದ. ಅದಕ್ಕೆ ನೀವೇನ್ ಮಾಡ್ರಿ, ಡಿಸೆಂಬರ್ ಅಧಿವೇಶನ ಒಳಗಾಗಿ ನಿಮ್ ಹೋರಾಟ ಬೆಂಗಳೂರು ಮಾಡ್ರಿ, ಎಲ್ಲೇ ಮಾಡ್ರಿ, ನಾವು ಸಹಕಾರ ಇರ್ತದ. ಒಂದು ವೇಳೆ ಡಿಸೆಂಬರ್ ಒಳಗೆ ಆಗದೆ ಇದ್ರ 224 MLA ಮನೆಗಳ ಮುಂದ ನೀವು ಜಿಲ್ಲಾದವ್ರು ತಾಲೂಕ್ ನಿಮ್ಮ ಡಿವೈಡ್ ಇದಲ್ಲ ಸಂಘಟನೆ, ಒಂದ್ ತಾಲೂಕಿನ 100 ಜನ ಅದಿರಿಲ್ರಿ, ಎಲ್ಲಾ MLAಗಳ ಮನೆ ಮುಂದೆ ತರ್ಮಾಕೋಲ್ದಾಗ ಒಂದು ಮೂರ್ತಿ ಮಾಡ್ಕೊರಿ. MLA ಸತ್ತಪ್ಪ ಅಂತ ಪುಣ್ಯತಿಥಿ ಮಾಡಿಬಿಡ್ರಿ. ಅಲ್ರಿ ಇವ್ರೆಲ್ಲ ಅನ್ನ ಹಾಕಿದವ್ರು, ನಾವೆಲ್ಲ ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತ. ಇವತ್ತ ಇವ್ರಿಗೆ ಡೀಸೆಲ್ ಕೊಟ್ಟವ್ರು ನಾವು, ಇವ್ರ ಹೆಂಡತಿ ಮಕ್ಕಳಿಗೆ ಊಟ ಕೊಟ್ಟವ್ರು ನಾವು, ಇವ್ರ ಮೈ ಮ್ಯಾಗ ಅಂಗಿ ಕೊಟ್ಟಿರ್ತಕ್ಕಂಥ ಡೀಸೆಲ್ ಹಾಕಿರ್ತಕ್ಕಂಥ ಇವ್ರ ಮೊಬೈಲ್ ಫೋನ್ ಇವ್ ಬಳಸು ಸಾಬೂನ್ ಸಹಿತ ರೊಕ್ಕ ಕೊಟ್ಟು ಮಾಲಕನ ಅದೀನಿ. ನಮ್ಮ ಕೂಲಿ ಒಳಗೆ ಬದುಕು ಕೂಲಿ ಆಳಿವೆಲ್ಲ ಏನ್ ಮಾಡಿದ್ವಿ ನಾವೊಂದಿಷ್ಟು ತಪ್ಪಿ. ಏನು ತಪ್ಪಿ ಅಂದ್ರೆ ಆ ಟೈಮ್ದಾಗ 1,500 2,000 ನಮ್ಮ ಜಟ್ಟವ, ನಮ್ಮ ಶಿವ, ನಮ್ಮ ಮನಿ ಬಾಜು ತಾವ್ ಹೆಬ್ಬಟ್ಟು ಹೊತ್ತು ಕುಣಿಸಿವಿ. ಅವರೆಲ್ಲ ಅಲ್ಲಿ ಕೂತಾರ, ನಾವ್ ಇಲ್ಲಿ ಕೂತಾರ. ನೀವು ಸಂಕಲ್ಪ ಮಾಡ್ರಿ ಅಂದ್ರೆ 31 ಜಿಲ್ಲೆ ಒಳಗೆ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಚೋನಪ್ಪ ಪೂಜಾರಿ ನೇತೃತ್ವದ ಪರವಾನಗಿ ಭೂಮಾಪಕರಿಗೆ 3 ಜನ ಒಗ್ಗಟ್ಟಾದ್ರಿ ಅಂದ್ರ ಯಾರು ನಿಮ್ ಬದ್ದಲ್ಲ ಕಾಯಮಾತಿ ನೇಮಕಾತಿ ಬಗ್ಗೆ ಮಾತನಾಡಂಗಿಲ್ಲಲ್ಲ, ಇವರೆಲ್ಲರೂ ಮಾಜಿ ಮಾಡೋದು ತಾಕತ್ತು ನಿಮಗೆ. ನಮಗ ಕಾಂಗ್ರೆಸ್ ಸಂಬಂಧ ಇಲ್ಲ, ಬಿಜೆಪಿನೂ ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ. ಈಗ ಸಣ್ಣ ಉದಾಹರಣೆ ಹೇಳ್ತೀನಪ್ಪ ನಿಮಗ. ಒಂದ್ ಅರ್ಜಿ ಸರ್ವೆ ಹಾಕಿರ್ತೀನಿ, ಯಾರೋ ಮಾತನಾಡ್ತಾ ಇದ್ರು ಕೇಳಿಸ್ಕೊಂಡೇನ. ಅರ್ಜಿ ಕ್ಯಾನ್ಸಲ್ ಆಯ್ತು ಅಂದ್ರೆ 360 ರೂಪಾಯಿ ನಿಮಗ್ ಬರ್ಬೇಕು. ಅಕಸ್ಮಾತ್ ADLR ಕ್ಯಾನ್ಸಲ್ ಮಾಡಿದ್ರೆ 1 ರೂಪಾಯಿ ಬರಂಗಿಲ್ಲ. ನನಗೂ ಮೊನ್ನೆ ಒಂದು 10 ನಿಮಿಷ ಹೇಳ್ಯಾರ, ಅದಕ್ಕೆ ಜ್ಞಾನ ಬಂದು ಹೇಳಕ್ಕಿರ್ತೀನಿ. ರೈತರ ಬದಲು ಕೇಳ್ರಿ, 3 ದಿನ ಹೇಳ್ತು ನಾನು ಅಧ್ಯಕ್ಷ. ಆದ್ರೆ ನೀವೊಂದು ಮೊನ್ನೆ ಒಂದು 10 ನಿಮಿಷ ಹೇಳಿರಲ್ಲ, ತಲೆ ಸ್ವಲ್ಪ ಜಾಗೃತ ಆಗ್ಯಾವ. ಆದ್ರೆ ಒಂದು ಮಾತು ಹೇಳ್ತೀನಿ, ಚುನಾವಣೆಯೊಳಗೆ ನಿಮ್ಮನ್ನು ಬಳಕೆ ಮಾಡ್ಕೊಂತ ಹೌದ್ರಿ. ಈ 3 ತಿಂಗಳ ಮನಿ ಸರ್ವೆ ಮಾಡ್ತೀರಿ, ಸರ್ವೆ ಮಾಡಿದ್ರೆ 3 ತಿಂಗಳ ಕನಿಷ್ಠ ಎಷ್ಟು ಬರ್ತದೆ? 3,750, ಬೇಕಾದ್ರೆ 5,000. 5,000 ರೂಪಾಯಿದಾಗ ಒಂದು 8 ದಿನ MLA ಬದುಕಿ ತೋರಿಸಿ ನಮಗೆ ಪಗಾರ ಬೇಡ ಅಲ್ರಿ. 3 ಲಕ್ಷ ಪಗಾರದ ಇವರಿಗೆ, ಇವ್ರ ದವಾಖಾನೆ ಖರ್ಚು, ಇವ್ರ ವಿಮಾನ ಖರ್ಚು, ರೈಲ್ವೆ ಖರ್ಚು, ಇವ್ರ ಕಾರ್ ಏನ್ ಎಲ್ಲ ಕೊಡಕತ್ತೀವಿ. ನಮ್ಮ ರೊಕ್ಕದಾಗ ಬದುಕತಕ್ಕಂತ ನಮ್ಮ ಮನಿ ಚಾಕರಿ ಆಳು ಯಾವ ಅಂದ್ರೆ MLA. ನಮ್ಮಲ್ಲಿ ನಂಜುಂಡ ಸ್ವಾಮಿ ಅಂತ ರೈತ ಸಂಘ ಊಟ ಹಾಕಿದವರು ಒಂದು ಮಾತಾಡೋರು 1987 ನವಲಗುಂದ ನಡಗುಂದೊಳಗ ಗೋಲಿಬಾರ ತಿಬ್ಬ ರೈತ
13.5 TMC ನೀರಾವರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದ್ರೆ ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಬೆಂಗಳೂರು ಒಳಗೆ ನಿಂತವ್ರು ನಂಜುಂಡಸ್ವಾಮಿ ಒಂದು ಕರೆ ಕೊಟ್ರು. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಈ ರಾಜ್ಯದ ಮುಖ್ಯಮಂತ್ರಿ ಗುಂಡೂರಾಯನಿಗೆ ಮತ ಹಾಕ್ಬೇಡ್ರಿ ಅಂದ್ರೆ MLA ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರೂ ಬಿದ್ದು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದೀನ ದಲಿತರ ಪರ, ಅಹಿಂದ ಪರ, ಕಾರ್ಮಿಕರ ಪರ, ಬಡವರ ಪರ, ದಕ್ಷ ಅಂತ ಹೇಳ್ತಿರ್ತಾರೆ. ಹೋದ ವರ್ಷ ಏನ್ ಹೇಳಿದ್ರಿ? ಸರ್ವೆ ಡಿ ದಿನ ತುಂಬಿದ ವೇದಿಕೆ ಮ್ಯಾಗ ಈ ಷಡಕ್ಷರಿ ಅಂದಾರಲ್ರಿ ಬಾಯ್ಲೆ, ಈ ಷಡಕ್ಷರಿ ವಿಶೇಷ ನೇಮಕಾತಿ ಮೂಲಕ ಇವ್ರನ್ನ ಕಾಯ ಮಾಡ್ಕೋಬಹುದಲ್ಪ ಅಂದಾರಿಲ್ರಿ. ಒಂದು ವರ್ಷ ಆತ ಮುಖ್ಯಮಂತ್ರಿಗಳು ಮರ್ತಾರ. ನೆನಪು ಮಾಡಿ ಕೊಡ್ಬೇಕಾಗ್ಯದ. ಈಗ ನೆನಪು ಮಾಡ್ರಿ ಏನಾಕೈತಿ, ಗ್ಯಾರಂಟಿ ತೆಗದ್ರಂದ್ರೆ 2 ಸೀಟ್ ಅವ್ರು ಬರುದಿಲ್ಲ, ಬಿದ್ದು ಹೋಗ್ತಾವ. ಅದಕ್ಕೆ ನಾ ಏನು ವಿನಂತಿ ಮಾಡ್ಕೊಳ್ತೀನಿ ಅವ್ರಿಗೆ, ಉಪಚುನಾವಣೆ ಮುಗಿಯಾನ ಗಂಭೀರವಾಗಿ ಚಿಂತನೆ ಮಾಡ್ರಿ. ನೀವು ಮಾಡ್ಲಿಲ್ಲ ಅಂದ್ರೆ ನಾವು ಮಾಡೋದು ತಾಕ್ಸತ್ ನಮ್ಮದೈತಿ ಮಾಡಿಸುವಂತ ತಾಕತ್. ಕೆಲವು ಜನ ಸಚಿವರದಾರ ನೋಡ್ಬೇಕು, ಏನ್ ಹೋಟೆಲ್ದಾಗ ನಾಷ್ಟ ಮಾಡ್ತಾರೋ. ಈ ಇದರ ಬಾಗಲಕೋಟೆ ನಡೆದ್ ನೋಡ್ರಿ ಇಲ್ವಲ್ಲ ಅಂದ್ರ ಅವ್ರ ಜಿಲ್ಲಾದ ಒಟ್ಟ ದೋಷ ಅದು ಸಿಗಂಗಿಲ್ಲ, ಬಾಗಲಕೋಟೆಗ ಸಿಗ್ತಾವ. ಅರ್ಥ ಆಗಕತ್ತಿತ್ತು ಹೇಳುದು. ಒಟ್ಟ ಸೂಕ್ಷ್ಮ ತಿಳ್ಕೊಳ್ತು. ನಮಗ್ ಯಾಕೆ ಹಿಂಗ್ ಬೇಕತ್ತಿವಾರ ಗುರ್ಲಾಪುರದಾಗ ಮಾಡ್ಯಾರ ನಾಟಕ. ಅವರು ಮುರಿಬೇಕಂದ್ರೆ ಕೀಳ್ಬೇಕಂದ್ರೆ ಎವಸ್ಬೇಕಂದ್ರೆ ಅಲ್ಲಿ ಜೋಡಿ ಹುಲಿ ಕೂತಿದ್ವಲ್ಲ, ಯಾವ ಮಕ್ಕಳಿಗೆ ಅಂದಿಲ್ಲ, ಅವ್ರದ ಮುರ್ಕೊಂಡು ಹೋಗ್ಯಾರ ನೋಡ್ರಿ. 224 MLA ಸನ್ಮಾನ್ಯ ಮುಖ್ಯಮಂತ್ರಿ ಗಂಭೀರ ಚಿಂತನೆ ಮಾಡ್ರಿ. ಏನ್ ಮಾಡ್ರಿ ಅಂತಂದ್ರ 5 ಗ್ಯಾರಂಟಿ ತೆಗಿರಿ. ರಾಜ್ಯ ಹದಗೆಟ್ಟು ಹೊಂಟೈತಿ. ಉಪಚುನಾವಣೆ ಏನ್ ವಿನಂತಿ ಮಾಡ್ಕೊತಾನೆ, 5 ಗ್ಯಾರಂಟಿ ತೆಗಿರಿ. ಇವ್ರಿಗೆ 35ರಿಂದ 50,000 ಪೇಮೆಂಟ್ ಮಾಡ್ರಿ. 6ರಿಂದ 7,000 ಜನ ಸರಿ ಸುಮಾರು ಅದಾರ. ಇವ್ರನ್ನ ಕಾಯಂ ಮಾಡ್ರಿ. ನಿಮ್ ಮನ್ಯಾಗ ಕಾಯಂ ಫೋಟೋ ಇರ್ತದ, ನೀವು ಮಾಜಿ ಆದ್ರೂ ಸಹಿತ ಆಕೈತಿಲ್ರಿ. ಇದರ ಜೊತೆಗೆ ಇನ್ನೊಂದು ಮಾಡ್ರಿ. ಈ ರಾಜ್ಯ ಹದಗೆಟ್ಟು ಯಾಕೆ ಹೊಂಟದ ಹೇಳಿ, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಲೋಕಸೇವಾ ಆಯೋಗ. ಒಬ್ಬ ಮೆಂಬರ್ ಒಳಗೆ ಹೋಗ್ಬೇಕಾದ್ರೆ ಎಷ್ಟು ರೊಕ್ಕ ಕೊಡ್ತಾರೆ ನಿಮಗೆ ಗೊತ್ತದ, ನನಗೆ ಗೊತ್ತಿಲ್ಲ. ಮತ್ತ ಅದನ್ನ ಕಟ್ ಮಾಡ್ತಾರೆ ಮೀಡಿಯಾದವ್ರು. ನಿಮಗ್ ಗೊತ್ತಿಲ್ಲ, ಒಂದು ಶಬ್ದ ಕಟ್ ಮಾಡಿ 8 ದಿನ ಹಾಕ್ತಾರ ನಮ್ದು. ಅವ್ರು ಎಷ್ಟೆಷ್ಟು ತಗೊಂಡಾರಲ್ಲ, ಈಗ ಎಷ್ಟು ಮಂದಿ ಮಾಜಿ ಸದಸ್ಯರು ಆಗ್ಯಾರ ಹೋಗ್ಯಾರಲ್ಲ, ಅವ್ರೆಲ್ಲಾರ್ದು ನಾಳೆ CBI ಎನ್ಕ್ವೈರಿ ಹಾಕ್ರಿ, ಲೋಕಸೇವಾ ಆಯೋಗ ರದ್ದು ಮಾಡ್ರಿ. ಅವ್ರ ಕಡೆ 106 ಕೋಟಿ ರೂಪಾಯಿ ಕಸ್ಕೋರಿ, ಮುಖ್ಯಮಂತ್ರಿ ನಿಧಿಗೆ ತಗೋರಿ, ಕಂದಾಯ ಮಂತ್ರಿ ನಿಧಿಗೆ ಕೊಡ್ರಿ. ಎಷ್ಟು ಮಂದಿ ಅದೆಲ್ಲ ಕಾಯಂ ಮಾಡ್ಕೊಂಡಿವ್ರು ಪೇಮೆಂಟ್ ಮಾಡ್ರಿ. 50 ವರ್ಷ ಪೇಮೆಂಟ್ ಅಲ್ಲ ಹೋಗ್ತೈತಿ. 224 ಮಂದಿ MLAಗಳು ಇಷ್ಟು ವರ್ಷ ಏನ್ ತಗೊಂಡ್ಬರಲ್ಲ, ರೊಕ್ಕ ಮಾಡಿರಲ್ಲ. 5 ಮಂದಿ ನಿವೃತ್ತ ನ್ಯಾಯಾಧೀಶರು ನೇಮಕದೊಳಗ ನೇತೃತ್ವ ಒಂದು ತಂಡ ಮಾಡ್ರಿ. ಇವ್ರ MLAಗಳು ಎಲ್ಲೆಲ್ಲ ಅತ್ತಂಗ್ಯಾರ, ಅಣ್ಣತಮ್ಮರ, ಸಂಬಂಧಿಕರ, ಬೀಗರು ಬಿಜ್ರು ಆಸ್ತಿ ಮಾಡ್ಯಾರಲ್ಲ, ಎಲ್ಲ ಎನ್ಕ್ವೈರಿ ಮಾಡಿ ಕಸ್ಕೋರಿ. 2,86,000 ವಿದ್ಯಾರ್ಥಿಗಳು ನೌಕರಿ ಇರ್ತಾರೆ. ಅವ್ರಿಗೆ ಪಗಾರ, ನಿಮಗ್ ಪಗಾರ, ಒಟ್ಟ ಸರ್ಕಾರ ಕೊಡುದ. ಏನ್ರಿ ಅದು? ಪ್ರತಿಯೊಂದಕ್ಕೂ ಹೋರಾಟ. ಇಲ್ಲಿ ಸರ್ಕಾರ 2 ಜನ ಸಚಿವರು ಅದಾರಲ್ಲ ನಮ್ಮ ಜಿಲ್ಲಾದ ಎಸ್ ಮೇ ಇದಾರ. ಸ್ವಲ್ಪ ಹೆಸರು ಮರ್ತೇನೆ, ಗೊತ್ತಿಲ್ಲ ಅವ್ರು. ನಾ ರಾಜಕಾರಣ ಸ್ವಲ್ಪ ತಿಳಿಯಾಗಿಲ್ಲಲ್ಲ, ಹಿಂಗಾಗಿ ಗೊತ್ತಾಗೋದು. 2 ಅದಾರಲ್ರಿ. ಒಬ್ಬರು ಮಹಿಳಾ ಮತ್ತು ಮಕ್ಕಳ ಸಚಿವರು, ಇನ್ನೊಬ್ಬರು PWD ಅಲ್ರಿ, ಗೊತ್ತಿರ ಇಲ್ಲಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಬಸವಣ್ಣ, ಅಂಬೇಡ್ಕರ, ಬುದ್ಧ ಅಂತ ಮಾತಾಡ್ತಾರೆ ವೇದಿಕೆ ಮ್ಯಾಗ, ಕೇಳಿರಿ. ಸಂಗೊಳ್ಳಿ ರಾಯಣ್ಣನ ಜಮೀನಕ್ಕಾಗಿ ಬ್ರಿಟಿಷರು ಹಿಡಿದು ಕೊಟ್ಟಿರ್ತಕ್ಕಂಥ ದೇಶದ್ರೋಹಿ ಮಣಿತನದ ಬೆಳಗಾಂ ಜಿಲ್ಲೆಯೊಳಗೆ 11,000 ಎಕರೆ ಭೂಮಿ ಕೊಟ್ಟಾರ ಅವಂಗ. ಆ ಮಣಿತನ ಇಲ್ಲ ಜೀವಂತ ಐತಿ. ಆ 11,000 ಎಕರೆ ಭೂಮಿ ಕಸ್ಕೊಡೋ ತಾಕತ್ತಿಲ್ಲ ರಾಜಕಾರಣಿಗಳಿಗೆ. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲರಿಗೆ. ಮತ್ತೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮುಂದೆ ಮಾಲಿ ಹಾಕ್ತಾರು. 11,000 ಎಕರೆ ರೀ ರಾಯಣ್ಣನ ಹಿಡಿದು ಕೊಟ್ಟದಕ್ಕಾಗಿ. ಇನ್ ನಿಮ್ ಪರಿಸ್ಥಿತಿ ಇವ್ರೇನ್ ಕೇಳ್ತಾರೆ? ಗುರ್ಲಾಪುರ ಹೋರಾಟದೊಳಗೆ ಬೆಳಗಾವಿ ಒಬ್ಬ ರಾಜಕಾರಣಿ ಒಂದು ಮಾತನಾಡಿದ. ಯಾವ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ 50 ರೂಪಾಯಿ ತಗೊಂಡ್ ತೋರಿಸ್ಲಿ ತಾಕತ್ತಿದ್ರ ಅಂದ್ರು. ತಾಕತ್ 50 ರೂಪಾಯಿ ಲೋತಮ್ಮ, ನಿಂದ 5 ವರ್ಷ ಮಾಜಿ ಸಾವಿತಕ್ಕ ಚುನಾಪ್ ರೈತ ಹೃದಯದಾಗ ಮುಖ್ಯಮಂತ್ರಿ ಇರ್ತಾನ. ನಾವು ಕೈ ಹಾಕಿದ್ರೆ ನೋಡ್ರಿ ಎಂತ ಹೋರಾಟ ಅಂದ್ರ ನ್ಯಾಯ ಸಿಗ್ತದಿಲ್ಲೋ ಗೊತ್ತಿಲ್ಲ. ಗಟ್ಟಿಯಾಗಿ ನಿಲ್ಲೋ ತಾಕತ್ ಭಗವಂತ ಕೊಟ್ಟಾನ. ಕೋವಿಡ್ ಒಳಗ ನಮಗೆ ಏನೋ ಆಗ್ಲಾರ್ದ ನಾ ಜೀವಂತ ಅದೀವಂದ್ರ ನಮ್ಮಿಂದ ಏನೋ ಒಂದು ಸೇವಾ ಆಗೋದೈತಿ. ಆ ಸೇವಾ ಎದಕ್ಕೆ ಆಗ್ಬೇಕಾರ? ಸಾಧು ಸಂತರು, ಸೈನಿಕರು, ನಿಮ್ಮಂತವ್ರು ಸೇವಾ ಮಾಡೋ ಸಲುವಾಗಿ ಭಗವಂತ ಆಯುಷ್ಯ ಕೊಟ್ಟಾನ.
ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ನಾವೇನು ಸಾರ್ವಜನಿಕರಿಗೆ ತೊಂದರೆ ಮಾಡ್ಬೇಕಂತ ಕುಂತಿಲ್ಲ. ಇಲ್ಲಿ ಕಾಯಂ ಮಾತಿ ಆಗಬೇಕಲ್ಲ. ನೀವು ಧಾರವಾಡದಲ್ಲಿ ಹೋರಾಟ ಮಾಡುವಾಗ ನೀವೆಲ್ಲ ರಾಜ್ಯದ ತಿರುಮಲೇಶ್ವರ ಗೌಡ್ರ ನಿಮ್ಮ ಎಲ್ಲಾ ಪರವಾನಗಿ ಭೂಮಾಪಕರು ಏನದಾರಲ್ಲ, ವಿದ್ಯಾರ್ಥಿ ಹೋರಾಟದ ದಿನಾಂಕ ಘೋಷಣೆ ಆಗ್ತದೆ. 1,00,000 ವಿದ್ಯಾರ್ಥಿಗಳು ಚುನಾವ್ ಪೂಜಾರಿ ಅವ್ರ ನೇತೃತ್ವ ಕೊಡ್ತಾರ. ಅವತ್ತು ನಿಮ್ ಎಲ್ಲ ಏನೈತಲ್ಲ ನಿಮ್ ಸೈನಿಕರು ಬಟಾಲಿಯನ್ ಕರ್ಕೊಂಡು ಬರ್ರಿ. ನಮ್ಮ ಬೇಡಿಕೆ ಎರಡ ಬೇಡಿಕೆ ಅದಾವ. ನಮ್ಮ 2,86,000 ಹುದ್ದೆಗಳು ಶೀಘ್ರದೊಳಗೆ ನೇಮಕ ಆಗಬೇಕು. ಕೆಪಿಎಸ್ಸಿ ರದ್ದಾಗಬೇಕು. ಹಿಂದಿನ ಏನು ಮೆಂಬರ್ ಅದಲ್ಲ ಅವ್ರ ಮೇಲೆ ಸಿಬಿಐ ಎನ್ಕ್ವೈರಿ ಆಗಿ ಅದೆಲ್ಲ ಹಣ ಬರ್ಬೇಕು. 3ನೇ ಬೇಡಿಕೆ ಒಂದದ, ಪರವಾನಗಿ ಭೂಮಾಪಕರನ್ನ ಡಿಸೆಂಬರ್ ಒಳಗೆ ನೇಮಕ ಮಾಡಬೇಕು. ನೀವು ಹೆಂಗಿರ್ರಿ ಅಂತಂದ್ರ ಇಲ್ಲಿ ಚಲಮ ಸರ್ಕಲ್ ಚಲೋ ಆತಲ್ಲ, ಇನ್ನು ನಿಮ್ಮಲ್ಲಿ ಹೊಡ್ಯಾಕತ್ತಾರ. ನೀ ನಮ್ಮ ಕ್ಷೇತ್ರದವ, ನಮ್ಮ ಜಿಲ್ಲಾದವ, ನೀ ನಮ್ಮ ಜಾತಿಯವ, ಹಿಂಗೆಲ್ಲ ಚಲೋ ಆಗ್ತವತ್ತಮ್ಮ. ಇನ್ನು ಹಂಗಾಗಬಾರ್ದು, ಒಟ್ಟ ಆಗಬಾರ್ದು. ನೀವು ಒಕ್ಕಟ್ ತಿರುಮಲೇಶ್ ಗೌಡ್ರು ಏನು ಘೋಷಣೆ ಕೊಡ್ತಾರಲ್ಲ, ನಿಮ್ಮ ಕಾಯಂ ಆಗುತ್ತಕ್ಕ ಅವ್ರ ಬೆನ್ನ ನೀರು ಇರ್ರಿ. ನಿಮ್ಮೆಲ್ಲರ ಜೊತೆಗೆ ನಾವು ಇರ್ತೀವಿ. ಈಗ ನಮ್ಮ ಅಧ್ಯಕ್ಷರು ಮಾತನಾಡ್ತಾರೆ. ಯಾಕೆ ನಿಮ್ಗೆ ಅದನ್ನ ಮಾಡಕ್ ಹೇಳಕತ್ತೀನಿ ಅಂದ್ರೆ ಸಣ್ಣ ಉದಾಹರಣೆ ಹೇಳ್ತೀನಿ. 1955 70 ರೂಪಾಯಿ ತೊಲಿ ಬಂಗಾರ ಇತ್ತು. 2005 7,000 ರೂಪಾಯಿ ತೊಲಿ ಬಂಗಾರ ಆಯ್ತು. 2026 ಎಷ್ಟದರಿ ಇವತ್ತು ಪ್ರೆಸೆಂಟ್ 1,60,000 ರೂಪಾಯಿ ದಾಟಿ ಹೊಂಟದ. ಇವ್ರು ಕೊಳ್ಳಾಗ ಕೈಯಾಗ ಕಟ್ಟಗ ಬಂಗಾರ ಹಾಕ ಯಾರು ಹಾಕೊಂತಾರ? ಇವರೆಲ್ಲ ನಂಬದದ, ನಾವು ಕೊಟ್ಟದ. ನಮ್ಮ ನಂಜುಂಡ ಸ್ವಾಮಿ ಅವರೊಂದು ಮಾತಾಡ್ಯಾರ, ನಾ ಹೇಳ್ತಲ್ಲ. ಮತ್ತೀಗ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಮೊದಲ ಕೂಲಿ, ಎಸಿ 2ನೇ ಕೂಲಿ, ತಹಸೀಲ್ದಾರ 3ನೇ ಕೂಲಿ. ಇವರೆಲ್ಲ ಹಾಕು ಬಟ್ಟಿ ತಿನ್ನು ಅನ್ನಾರ. ರೈತ ನಾವು ಕೊಟ್ಟದ ಅಂತ ಹೇಳ್ತಿದ್ರು ಅವರು. ಇವತ್ತು ನೀವೆಲ್ಲ ಬಿಸ್ಲಾಕ್ ಕುಂತೀರಿ, ಇಷ್ಟೆಲ್ಲಾ ಮಂದಿ ವೋಟ್ ಹಾಕಿರಿ, ಎಲ್ಲ MLA MP ಗಳು ಮಾಡಿರಿ, ಒಬ್ಬರೇ ನಿಮ್ಮದು ಮಾತಾಡ್ತಾನ? ನೀವು ಮೊದಲು ಹೇಳಿದ ಮಾತು ಮಾಡ್ತೀರಿ. ಮತ್ತೆ ಇಲ್ಲಿ ಹೋದ್ ಕೂಡ್ಲಿ ಒಂದ್ ಥರ್ಮಾಕೋಲ್ 100-200 ರೂಪಾಯಿ ಬರ್ತದೆ, ತಗೋರಿ. ಅವ್ರ ಮನೆ ಮುಂದೆ 100 ಜನ ಅವ್ರು ಬಿಸಿ ಅನ್ನ ಮತ್ತ ಆಕಳ ತುಪ್ಪ ತಗೊಂಡ್ರಿ. ಇಲ್ಲ ಹಂಗ ಮಾಡ್ಬೇಕ್ರಿ. ಗುರ್ಲಾಪುರದ 9 ದಿವಸ ಬಂದಿರ್ಲಿಲ್ಲ ಅಂದ್ರೆ ಕರ್ನಾಟಕದ 224 MLA ಗಳು ಮನೆ ಮಾಡ್ತಿದ್ವಿ. ಫ್ರೀ ಆಗಿ ಕೊಡ್ತಾರಂತ ಜ್ವರ ಚಪ್ಪ ಬಿಡ್ರಿ. ಇವ್ರಿಗೂ ಯಾವ ತಾಲೂಕಿನಾಗ MLA ಮೂರ್ತಿ ಬರೀ ಫೋಟೋ ಕಳಿಸ್ರಿ, ಥರ್ಮಾಕೋಲ್ ಮನೆಗೆ ಕಳಿಸ್ಬಿಡ್ತಾರ ನೋಡ್ರಿ. ನಿಮ್ಮ ಸಲುವಾಗಿ ಒಂದು ಮಾತು ಹೇಳ್ತೀನಿ. ಬೆಳಗಾಂ ಜಿಲ್ಲೆ ರಾಜಕಾರಣಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ಇಲ್ಲೊಬ್ರು ಮಹಾತ್ಮರ ಬದುಕಿಗೆ ಸಿರ್ಸಂಗಿ ಲಿಂಗರಾಜರಂತೇಳಿ ಅವ್ರ ಮಾತು ನಿಮ್ ಬದುಕಿನಾಗ ಇಟ್ಟವರು ಉದ್ದಾರ ಆಗ್ತೀರಿ. ಸಿರ್ಸಂಗಿ ಲಿಂಗರಾಜರು 4 ಎಕರೆ ಜಮೀನಿತ್ತು, ಮಾವಿನ ತೋಟ ಮನ್ಕೊಂಡಿದ್ರು. ಹಿಂಗ ಮಧ್ಯಾಹ್ನ ಸಮಯ ಅವ್ರ ಹೊಲ ಕೆಲಸ ಕೂಲಿ ಮಾಡ್ತಕ್ಕಂತ ಒಬ್ಬ ತಾಯಿ ಮಗ 11 ವರ್ಷ ಹುಡುಗವ ಮಾವಿನ ಗಿಡಕ್ಕೆ ಕಲ್ಲು ಯಾಕತ್ತಿದ್ದ. ಮರ್ತ ಕಲ್ಲು ಎಲ್ಲಿ ಬಿತ್ತಂದ್ರ ಸಿರ್ಸಂಗಿ ಲಿಂಗರಾಜರ ಹಣಿಗೆ ಬಿದ್ದು ರಕ್ತ ಚಿಮಲಿಕ್ ಆಗ್ತದ. ಅವಾಗ ಆಳ್ ಮನುಷ್ಯರೆಲ್ಲ ಹಿಡಿದು ಆ ಹುಡುಗನ ಹೊಡ್ಯಾಕ್ ಹೋಗ್ತಾರ. ಹೊಡಿಬೇಡ ಅಂದ್ರು ಅವ್ರು ಲಿಂಗರಾಜು. ಸಿರ್ಸಂಗಿ ಲಿಂಗರಾಜರು ಹೊಡಿಬೇಡ, ಹುಡುಗನ ಕರ್ಕೊಂಡು ಬರೀ, ಅವ್ರ ತಂದೆ ತಾಯಿನ ಕರ್ಕೊಂಡ್ ಬರಿ ಅಂದಾಗ ತಂದೆ ತೀರ್ಕೊಂಡ್ರಪ್ಪ, ತಾಯಿ ಅದಳತ್ ಕರ್ಕೊಂಡ್ ಬಂದ್ರು. ಯಾಕೆ ಹೊಡಿಬೇಡ ಅಂದ್ರು ಗೊತ್ತವ್ರ? ಮಾತನಾಡದೇ ಇರ್ತಕ್ಕಂತ ಮಾವಿನ ಗಿಡಕ್ಕೆ ಕಲ್ಲು ಒಗದ್ರ ಹಣ್ಣು ಕೊಡ್ತದ, ಸಿಹಿಯಾತ. ನಾವು ತಿಳಿದವರು ಬಲ್ಲವರು ಅರಿತವರು ಮಾನವ ಜನ್ಮಕ್ಕೆ ಬಂದಿವ. ಅದೇನೋ ಮರ್ತ ಕಲ್ಲು ಇಲ್ಲಿ ಕುಂತದ. ಈ ಮಾವಿನ ಗಿಡದ 4 ಎಕರೆ ಹುಡುಗನ ಹೆಸರಲ್ಲೇ ಬರಲಿ ಅಂತ ಹೇಳಿದ್ರು. ಈ ಜಿಲ್ಲಾ ರಾಜಕಾರಣಿಗಳು ಸ್ವಲ್ಪ ತಿಳ್ಕೋರಿ. ಇವ್ರು ಬಾಗಲಕೋಟೆ ದಾವಣಗೆರೆಗೆ ಅದಾರ. ಇವ್ರು ಏನ್ ಲಿಸ್ಟ್ ಮಾಡಕತ್ತಾರ ಹೇಳೇನ್ರಿ? ಮುಂದೆ ಏನೋ ಬರ್ತಾವ ಜಡಿಪಿಟ್ಟಿ ಬೇಳೆ ಎಲೆಕ್ಷನ್ ಮಂದ್ ಬರು. ಅವ್ರ ಮುಂದೆ ಹುಟ್ಟು ಮಕ್ಕಳ ಸಲುವಾಗಿ ನಾವು ವಯಸ್ಸಾಗಿಲ್ಲಲ್ಲ, 21 ಆಗಿಲ್ಲ, ಅದಕ್ಕೆ ಮುಂದೆ ಹಾಕತ್ತಾರ. ಅವ್ರು ಹುಟ್ಟು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಂಡ್ರ ಮಕ್ಕಳ ರಾಜಕಾರಣ ಏನ್ ರಾಜಕಾರಣಗಳಪ್ಪ. ನಿಮ್ಮ ಇನ್ನೊಂದು ತಿರುಮಲೇಶ್ ಗೌಡ್ರ ಒಂದ್ ಕೆಲಸ ಮಾಡ್ರಿ. ಆಯಾ ತಾಲೂಕಿನಾಗ ಯಾವ್ಯಾವ MLA ಅದಾನಲ್ಲ, MLA ಪ್ರತಿ 224 MLA ಒಂದು ಮನವಿ ಕೊಡ್ರಿ. ಈ ಸಾರಿ ಡಿಸೆಂಬರ್ ಅಧಿವೇಶನದಲ್ಲಿ ಪರವಾನಗಿ ಭೂಮಾಪಕರನ್ನ ವಿಶೇಷ ನೇಮಕಾತಿ ಮೂಲಕ ನೇಮಕ ಮಾಡ್ಕೋಬೇಕಂತ ನೀವು ಗಟ್ಟಿ ಧ್ವನಿ ಎತ್ತದೇ ಇದ್ರ ನಿನ್ನ ಮನೆ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೀವಿ, ಮನೆಯಿಂದ ಹೊರಗೆ ಬರಲಾರ್ದಂಗ ನಿನ್ನ ಬಂದೋಬಸ್ತ್ ಮಾಡ್ತೀವಿ ಅಂತ ಒಂದು ಮನವಿ ಕೊಡ್ರಿ ಅವ್ನು MLA ಗೆ. ಅವೇನ್ ದೊಡ್ಡ ದೇವರಲ್ಲ. ನಾವು ಓಟ್ ಹಾಕಿದಾಗ MLA ನಮಗ್ ಹಗಲೆಲ್ಲ ಬೆಂಗಳೂರಿಗೆ ಹೋಗಕ್ ಆಗಂಗಿಲ್ಲ ಅಂತೇಳಿ ನಮಗೊಂದು ಚಾಕ್ರಿ ಆಗ್ಬೇಕಂತೇಳಿ ಆರಿಸ್ಕೊತೀವಿ. ನಮಗ್ ಬೆಂಗಳೂರು ನಿರಂತರ ಹೋಗಕ್ ಆಗೋದಿಲ್ಲ. ಅದ್ರ ಸಲುವಾಗಿ ಒಂದು ಆಳು ಇಟ್ಟಿವಿ. ನಾವ ಪಗಾರ ಕೊಡ್ತೀವಿ ಅವಾಗ 3 ಲಕ್ಷ. ಅವ್ನ ಹೆಂಡತಿ ಮಕ್ಕಳು ಅಣ್ಣ ತಮ್ಮರು ಡೀಸೆಲ್ ಹಾಕೊಂಡು ಬಂಗಾರ ಗಿಂಗಾರ ತಗೊಂಡು ಆರಾಮಿರ್ಲಕ್ ಕೊಟ್ಟಿವಿ.
ಇಷ್ಟಾಗಿ ಮತ್ತೆ IPL ಟಿಕೆಟ್ ಕೇಳ್ತಾರಂದ್ರೆ ರೈತ ಸಂಘದಿಂದ ಪಟ್ಟಿ ಮಾಡೋದು. ನಿನ್ನ ಬೇವ ಮಾತನಾಡತ್ತಿದ್ರಿ, ನನಗೆ ಮುಗಿ ಬರ್ತದೆ. ಆ ಪಕ್ಷಕ್ಕೆ ಓಟ್ ಹಾಕಿರ ಆತ್ಮಹತ್ಯೆ ಮಾಡ್ಕೊಂಡಂಗ ಇಬ್ರು ಮಾಡ್ಕೊಂಡ್ ಬಿಡ್ರಿ ಮರ ಬೆಂಗಳೂರು ನಿಲ್ಲಿಸ್ತೀವಿ ನಾವು. ರಗಡಲ್ಲಿ ಜನ ಅದಾರಲ್ಲ ಏನ್ರಿ ಏನಿಗೆ ನಮ್ ಚುನಾವ್ ಕೊಡ್ತೀವಿ ಡಿಸೆಲ್ ಹಾಕೊಂತೀರಿ, ನಮ್ಗೆ ಕೊಡ್ತೀರಿ? ನಮ್ ಚುನಾವ್ ಪೂಜಾರಿ ನಿಮ್ಮಂತ ಶೋ ಮಾಡ್ತಾನೆ ಡಿಸೆಲ್ ಹಾಕೊಂತೀರಿ ಟೂರ್ ಅಧ್ಯಕ್ಷರೇ, ಅವ್ರಿಗೆ ಯಾಕೆ ಕೊಡ್ತೀರಿ? ಊಟನ ನಾವು ಹಾಕ್ತೀವಲ್ಲ ಅವ್ರಿಗೆ. ಒಂದು ನಿಮ್ಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ, ನೀವು ಗಟ್ಟಿ ಆಗ್ರಿ. ಒಂದಲ್ಲ ಒಂದಿನ ನ್ಯಾಯ ಸಿಗ್ತದ. ಗುರ್ಲಾಪುರ 9 ದಿನ ಕುಂತೀವಿ ನಾವು. ಬಹಳ ಸರ್ಕಾರ ಹಿಂಗಿಂಗ್ ಮಾಡಿದ ರಾಜಕಾರಣಿಗಳೆಲ್ಲ ಅಡ್ಡ ಮಾಡ್ಯಾರ. ಆದ್ರೆ ಈ ಜಿಲ್ಲೆ ಒಳಗೆ ಒಬ್ಬ ಜಿಲ್ಲಾಧಿಕಾರಿ ಅದಾರ, ಒಂದ್ ಜೋರಾಗಿ ಚಪ್ಪಲ್ ಹೊಡೆದು ಧನ್ಯವಾದ ಸಲ್ಲಿಸ್ರಿ. ಬಹಳ ಒಳ್ಳೆ ವ್ಯಕ್ತಿಗಳು, ಬಹಳ ಒಳ್ಳೆ ವ್ಯಕ್ತಿಗಳು ಜಿಲ್ಲಾಧಿಕಾರಿಗಳು. ಈ ಪಕ್ಷಾತೀತ ಧರ್ಮಾತೀತ ಜಾತ್ಯತೀತವಾಗಿ ನಮ್ಮ ರೈತ ಸಂಘಟನೆಗೆ ಸಹಕಾರ ಕೊಟ್ಟು ಈ ಜಿಲ್ಲೆ SP ಆಗಿರ್ತಕ್ಕಂಥ ಭೀಮಾಶಂಕರ್ ಗುಳೇಸ್ತಾರ ಅಂತಿದ್ರು. ಇವ್ರು ಎಲ್ಲರೂ ಯಾವ ರೀತಿ ನಮಗೆ ಡಿಪಾರ್ಟ್ಮೆಂಟ್ ಪೊಲೀಸ್ ಅಧಿಕಾರಿಗಳು ಹೆಂಗ್ ಬೆಂಬಲ ಕೊಟ್ರಂದ್ರ, ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ರೈತರು ಉಪವಾಸ ಬೀಳಬಾರ್ದು ಅಂತ ಹೇಳಿ ಕಿಶಾಗಿಂದ ರೊಕ್ಕ ತೆಗೆದು ಪಟ್ಟಿ ಕೊಟ್ಟಾರ, ಗುರುಗಳಿಗೆ ಹೇಳ್ಬೇಡ್ರಿ ಮೈಕ್ನಾಗ ಅನೌನ್ಸ್ ಮಾಡ್ತಾರ ಅಂತ ಹೇಳ್ತಿದ್ರು. ರೈತರು ಮಕ್ಕಳು ಎಲ್ಲರೂ ಯಾರಿಗೂ ಇಲ್ಲಿ ಸರ್ಕಲ್ದಾಗ ಎಷ್ಟು ಹೋರಾಟ ಮಾಡಕ್ ಬಿಡುದಿಲ್ಲ. 10 ರಿಂದ 20 ನಿಮಿಷ ಒಂದ್ ಮಾಲಿ ಹಾಕಿ ಹೋಗಂತಾರ. ಬರಮನಿ ಸಾಹೇಬ್ರ ಸಹಿತ ಮಾತಾಡಿ ವಿನಂತಿ ಮಾಡ್ಕೊಡುದು, ಜಲ್ದಿ ಹೇಳ್ರಿ ಅಂತೇಳಿ. ನಿಮ್ದೊಡ್ ಸಹಕಾರ ಇರ್ಲಿಲ್ಲ ಪಾಪ ಎಲ್ಲ ಅಧಿಕಾರಿಗಳು ನಮ್ಗೆ ಎಷ್ಟು ಗೌರವ ಕೊಟ್ರೆ ಹೇಳ್ರಿ. ಯಾರಿಗೂ ಯಾರು ಅನ್ಯಾಯ ಮಾಡಂಗಿಲ್ಲ. ಯಾವ MLA MP ಮಿನಿಸ್ಟರ್ ಮಕ್ಕಳು ಮಿಲಿಟರಿ ಆಗಿಲ್ಲ, ಪೊಲೀಸರಿಲ್ಲ, ರೈತರಿಲ್ಲ. ಒಟ್ಟಾವ್ ಹುಟ್ಟವು MLA ಅನ್ನೋದು ಲಾಂಗ್ ಫಾರ್ಮ್ ಗೊತ್ತಿರಂಗಿಲ್ಲ. ಅವರೆಲ್ಲ ಹೆಂಗ್ರಿ ಯಾವ ಅನುದಾನ ಎದಕ್ ಬರ್ತೈತಿ? ಈ ಭೂಮಾಪಕರು ಅಂದ್ರೆ ಏನ್ ಗೊತ್ತಿಲ್ಲ. ಕೆಲವು ಮಂದಿ ತಹಸೀಲ್ದಾರ್ ಆಫೀಸ್ ಏನ್ ಗೊತ್ತಿಲ್ಲ, MLA ಆಗಿರೋರೆಲ್ಲ ಹೆಂಗ್ರಿ? ತಹಸೀಲ್ದಾರ್ ಆಫೀಸ್ ಗೊತ್ತಿಲ್ಲ, ಸಬ್ ರಿಜಿಸ್ಟರ್ ಗೊತ್ತಿಲ್ಲ, ಮತ್ತೊಂದು ಮಗದೊಂದು ಗೊತ್ತಿಲ್ಲ. ಅವರೆಲ್ಲ ಆಗಾಕತ್ತಾರ. ಅದಕ್ಕೆ ನೀವೇನ್ ಮಾಡ್ರಿ, ಮುಂದಿನ ಸಾರಿ ಪಟ್ಟು ಹೊತ್ತಕ್ಕಿಂತ ಮುಂಚೆ ಸ್ವಲ್ಪ ಜಾಗೃತ ಆಗ್ರಿ. ಜಿಲ್ಲಾಧಿಕಾರಿಗಳು ಇಲ್ಲೇ ಕರೆಸಿಬಿಡೋಣ. ಸರ್ ಪೊಲೀಸ್ ಹಿರಿಯ ಅಧಿಕಾರಿಗಳು ಒಬ್ಬರು ಯಾರು ಇದ್ರ ಸ್ವಲ್ಪ ಈ ಕಡೆ ಬರ್ತೀರಿ? ಕಾಲಿಮಿರ್ಚಿ ಸರ್ ನಮಗೆ ಸಂಪೂರ್ಣ ವಿಶ್ವಾಸ ಇದ್ದ ಜಿಲ್ಲಾಧಿಕಾರಿಗಳು ನಾವೇನ್ ಬಂದ್ ನಿಂತೀವಲ್ಲ, ನಮಗೆ ಜಿಲ್ಲೆಯೊಳಗ 2 ವರ್ಷದಿಂದ ಎಷ್ಟು ಸಹಕಾರ ಕೊಟ್ಟಾರ. ಯಾವುದೇ ರಾಜಕೀಯ ವ್ಯಕ್ತಿಗಳ ಮಾತುಗಳನ್ನು ಅವ್ರು ಕೇಳೋದಿಲ್ಲ. ಸರ್ ಬನ್ನಿ, ಡಿಡಿಎಲ್ಆರ್ ಬರ್ಬೇಕು ಸರ್. DC ಅವರು JDLR ಇಬ್ಬರು ಅಧಿಕಾರಿಗಳು ಇಲ್ಲೇ ಬನ್ರಿ, ಮತ್ತೆ DC ಆಫೀಸ್ ಹೋಗುದು. ಇಲ್ಲೇ ಮನವಿ ಕೊಡ್ತೀರಿ, ಮುಗಿಸ್ಬಿಡೋದು ಸರ್. ಧನ್ಯವಾದ ಸರ್. ಸರ್ ನಿಮ್ ಜೋರ ಚಪ್ಪಾಳೆ. ಈಗ ಏನ್ ಮಾತಾಡ್ತಾರ? ಮಾತಾಡ್ತೀರ? ನಮ್ಮ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಯಾದಗಿರಿ ಜಿಲ್ಲೆ ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಾರ. ಅವರು ಕೂಡ ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ